ಜನಾರ್ದನ್ ರೆಡ್ಡಿ ಮನೆ ಸುತ್ತಮುತ್ತ 144 ಸೆಕ್ಷನ್ ಜಾರಿಗೊಳಿಸಲಾಗಿದೆ. ಘಟನಾ ಸ್ಥಳದ 200 ಮೀಟರ್ ಸುತ್ತ 144 ಸೆಕ್ಷನ್ ಜಾರಿಗೊಳಿಸಲಾಗಿದೆ. 144 ಸೆಕ್ಷನ್ ಜಾರಿಗೊಳಿಸಿ ಎಸಿ ಆದೇಶವನ್ನು ಹೊರಡಿಸಿದ್ದಾರೆ. ಎಸಿ ರಾಜೇಶ್ ಅವರಿಂದ 144 ಸೆಕ್ಷನ್ ಅನ್ನ ಜಾರಿಗೊಳಿಸಲಾಗಿದೆ. ಯಾರು ಕೂಡ ಗುಂಪು ಕಟ್ಕೊಳ್ಳೋ ಹಾಗಿಲ್ಲ, ಗುಂಪು ಕಟ್ಕೊಂಡು ನಿಂತ್ಕೊಳ್ಳೋ ಹಾಗಿಲ್ಲ, ಮಾತಾಡೋ ಹಾಗಿಲ್ಲ, ಓಡಾಡೋ ಹಾಗಿಲ್ಲ. ಈಗಾಗಲೇ ಅಲ್ಲಿರುವಂಥ ಕಾರ್ಯಕರ್ತರನ್ನ ಓಡಿಸುವಂಥ ಪ್ರಯತ್ನವನ್ನು ಪೊಲೀಸ್ನವರು ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಈ ಕಾರ್ಯಕರ್ತರಿಗೆ ಬುದ್ಧಿ ಹೇಳಬೇಕಾದಂತಹ ಜನಪ್ರತಿನಿಧಿಗಳೇ ಗುಂಪು ಕಟ್ಕೊಂಡು ಅಲ್ಲಿ ಬಂದು ಪೊಲೀಸರ ಜೊತೆ ವಾಗ್ವಾದ ಮಾಡುವಂಥದ್ದು, ಪುಡಿ ರೌಡಿಗಳ ರೀತಿಯಾಗಿ ವರ್ತಿಸ್ತಾ ಇರುವಂಥದ್ದು, ಇದೆಲ್ಲ ಒಂದು ಕಡೆ ಪರಿಸ್ಥಿತಿಯನ್ನು ನಿಯಂತ್ರಿಸೋದಕ್ಕೆ ಮತ್ತಷ್ಟು ಕಷ್ಟ ಆಗ್ತಾ ಇದೆ. ಸದ್ಯಕ್ಕೆ ಪೊಲೀಸರು ಅವರ ಮನವೊಲಿಸಿ ಕಾರ್ಯಕರ್ತರನ್ನು ಕೂಡ ಅಲ್ಲಿ ಹತೋಟಿಗೆ ತರುವಂತಹ ಪ್ರಯತ್ನವನ್ನು ಪೊಲೀಸ್ನವರು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಗಮನಿಸ್ತಾ ಇದ್ದೀವಿ, ಅಲ್ಲಿ ಗಾಳಿಯಲ್ಲಿ ಗುಂಡು ಹಾರಿಸಿದ್ರು ಕೂಡ ಎಷ್ಟು ಪ್ರಮಾಣದಲ್ಲಿ ಅಲ್ಲಿ ಕಾರ್ಯಕರ್ತರಿದ್ದಾರೆ, ಅಲ್ಲಿ ಬೆಂಬಲಿಗರಿದ್ದಾರೆ ಅನ್ನೋದನ್ನು ಗಮನಿಸಬಹುದಾಗುತ್ತೆ. ಅಷ್ಟರ ಮಟ್ಟಿಗೆ ಸದ್ಯಕ್ಕೆ ಪರಿಸ್ಥಿತಿಯನ್ನು ನಿಯಂತ್ರಿಸೋದಕ್ಕೆ ಪೊಲೀಸರು ಒಟ್ಟಾರೆಯಾಗಿ ಹರಸಾಹಸ ಪಡ್ತಾ ಇದ್ದಾರೆ. ಈಗಾಗಲೇ 144 ಸೆಕ್ಷನ್ ಜಾರಿಗೊಳಿಸಲಾಗಿರುವಂಥದ್ದು. ಯಾರು ಕೂಡ ಗುಂಪು ಕಟ್ಕೊಂಡು ಓಡಾಡೋ ಹಾಗಿಲ್ಲ, ನಿಂತ್ಕೊಳ್ಳೋ ಹಾಗಿಲ್ಲ. ಎಲ್ಲರೂ ಕೂಡ ಅಲ್ಲಿಂದ ಜಾಗ ಖಾಲಿ ಮಾಡಬೇಕು ಅಂತ ಸೂಚನೆ ನೀಡಲಾಗಿದೆ. ಘಟನಾ ಸ್ಥಳದ 200 ಮೀಟರ್ ಸುತ್ತ 144 ಸೆಕ್ಷನ್ ಅನ್ನು ಜಾರಿಗೊಳಿಸಲಾಗಿದೆ. ಎಸಿ ರಾಜೇಶ್ ಅವರು ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. 144 ಸೆಕ್ಷನ್ ಜಾರಿಗೊಳಿಸಿ ಆದೇಶವನ್ನು ಹೊರಡಿಸಿದ್ದಾರೆ. 200 ಮೀಟರ್ ಸುತ್ತಮುತ್ತ ಯಾರೂ ಕೂಡ ಗುಂಪು ಕಟ್ಕೊಳ್ಳೋ ಹಾಗಿಲ್ಲ, ಅಲ್ಲಿ ನಿಂತ್ಕೊಳ್ಳೋ ಹಾಗಿಲ್ಲ, ಮಾತಾಡೋ ಹಾಗಿಲ್ಲ. ಪರಿಸ್ಥಿತಿಯನ್ನು ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಇನ್ನು ಮೃತ ರಾಜಶೇಖರ್ ಅಲ್ಲಿ ಗಮನಿಸ್ತಾ ಇದ್ದೀವಿ, ಆತನ ಫೋಟೋವನ್ನು ಕಾಂಗ್ರೆಸ್ ಕಾರ್ಯಕರ್ತ ಆಯಿತಾ ಗಲಾಟೆಯಲ್ಲಿ ಆತ ಕೂಡ ಅಲ್ಲಿ ಭಾಗಿಯಾಗಿರ್ತಾನೆ. ಆದರೆ ಮಿಸ್ಫೈರ್ ಆಗಿ ಆತ ಸಾವನ್ನಪ್ಪಿದ್ದಾನೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಆದರೆ ಫೈರ್ ಮಾಡಿದಂಥವ್ರು ಯಾರು, ಯಾರ ಗನ್ನಿನಿಂದ ಈ ಬುಲೆಟ್ ಫೈರ್ ಆಯಿತು, ಹೇಗೆ ಮಿಸ್ಫೈರ್ ಆಯಿತು, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಗಳು ಲಭ್ಯವಾಗಬೇಕಾಗಿದೆ. ಸಾಕಷ್ಟು ಬಾರಿ ಫೈರಿಂಗ್ ಇಲ್ಲಿ ಗಮನಿಸ್ತಾ ಇದ್ದೀವಿ ನಾವು. ಪೊಲೀಸರು ಪರಿಸ್ಥಿತಿಯನ್ನು ನಿಯಂತ್ರಿಸೋದಕ್ಕೆ ಗಾಳಿಯಲ್ಲಿ ಗುಂಡು ಹಾರಿಸ್ತಾ ಇದ್ದಾರೆ. ಒಂದು ಕಡೆ ಪೊಲೀಸ್ನವರು ಹಾರಿಸ್ತಾ ಇರುವಂಥ ಗುಂಡನ್ನು ಅಲ್ಲಿ ಗಮನಿಸ್ಬೋದಾಗುತ್ತೆ. ಮತ್ತೊಂದು ಕಡೆ ಆ ಕಡೆಯಿಂದಲೂ ಕೂಡ ಫೈರ್ ಆಗ್ತಾ ಇದ್ದಾವೆ, ಬೇರೆಯವರು ಕೂಡ ಫೈರ್ ಮಾಡ್ತಾ ಇದ್ದಾರೆ. ಇನ್ನು ನಾನು ಕಾರ್ನಿಂದ ಇಳಿದ ಮೇಲೆ ಫೈರಿಂಗ್ ಆಗಿದೆ, ನನ್ನನ್ನ ಹೀಗೆ ಫಿನಿಶ್ ಮಾಡಬೇಕು ಅಂತ ಫೈರಿಂಗ್ ಮಾಡಿದ್ದಾರೆ ಅಂತ ಬಳ್ಳಾರಿಯಲ್ಲಿ ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಗೂಂಡಾಗಳನ್ನ ಕರೆಸಿ ನನ್ನ ಮೇಲೆ ಫೈರಿಂಗ್ ಮಾಡಿದ್ದಾರೆ, ನನ್ನ ಮೇಲೆ ಫೈರಿಂಗ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಕಾರು ಇಳಿದಾಗಲೇ ರೆಡ್ಡಿ ಬಂದ ಅಂತ ಕೂಗಿದ್ರು. ನಾನು ಕಾರಿನಿಂದ ಇಳಿದಾಗಲೇ ಫೈರಿಂಗ್ ಆಗಿದೆ. ಬಳ್ಳಾರಿಯಲ್ಲಿ ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಇದೆಲ್ಲವೂ ಕೂಡ ಪೂರ್ವ ನಿಯೋಜಿತ, ನನ್ನನ್ನು ಕೊಲೆ ಮಾಡಬೇಕು ಅಂತ ಈ ರೀತಿಯ ಸ್ಕೆಚ್ ಹಾಕಿದ್ದಾರೆ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ. ಇದು 100ಕ್ಕೆ 100 ನಾನು ಹೇಳ್ತೇವಂಥದ್ದು. ಅವನು ಎಮ್ಮೆಲ್ಲೆ, ಅವರ ತಂದೆ ನಾರಾಯಣ್ ರೆಡ್ಡಿ, ಅವರಿಬ್ಬರೂ ಸೇರಿ ಇವತ್ತು ಇಡೀ ಕಾಂಗ್ರೆಸ್ ಪಕ್ಷ ಇವತ್ತು ನಮಗೆ ಒಂದೊಂದು ರೀತಿಯಲ್ಲಿ ಅನುಮಾನ ಬರುವಂಥದ್ದಂದರೆ, ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನನ್ನ ಮೇಲೆ ಹಿಂದೆ ಮಾಡಿರುವಂಥ ಪಾದಯಾತ್ರೆಗಳು, ಹೋರಾಟಗಳು ಇದು ಸಾಕಾಗಿಲ್ದಂಗೆ ಏನಾದರೂ ನನ್ನನ್ನು ಇವತ್ತು ಈ ರೀತಿಯಾದರೂ ಫಿನಿಶ್ ಮಾಡಬೇಕು ಅಂತೇಳಿ ಮನೆ ಮೇಲೂ ಇವತ್ತು ಗೂಂಡಾಗಳನ್ನು, ರೌಡಿಗಳನ್ನು ಕಲಿತು ಈ ರೀತಿ ಇವತ್ತು ಫೈರಿಂಗ್ ಮಾಡುವಂಥ ಒಂದು ಸ್ಥಿತಿಗೆ ತಲುಪಿದೆ ಅಂತಂದರೆ, ಈ ಹಿಂದೆ ಕೂಡ ಇಂಥ ಒಂದು ಭಯಾನಕವಾಗಿ ಇವತ್ತು ಆಗಿರುವಂಥ ಒಂದು ಘಟನೆ. ಅವನು ಸತೀಶ್ ರೆಡ್ಡಿ ಪ್ರೈವೇಟ್ ಗನ್ಮೆನ್ಗಳನ್ನ ಕರ್ಕೊಂಡು ಬಂದು ಕಾನೂನಿಗೆ ಪೂರ್ತಿ ವಿರುದ್ಧ, ಪ್ರೈವೇಟ್ ಗನ್ಮೆನ್ಗಳು ಇಟ್ಕೊಳ್ಳುವಂಥದ್ದು ಪೂರ್ತಿ ಕಾನೂನಿಗೆ ವಿರುದ್ಧ. ಪ್ರೈವೇಟ್ ಗನ್ಮೆನ್ಗಳನ್ನ ತಗೊಂಡು ಬಂದು ಈ ರೀತಿ ಬುಲೆಟ್ಗಳು ಹಾರಿಸಿ ಇವತ್ತು ನಾನು ಕರೆಕ್ಟಾಗಿ ನಾನು ಬಂದು ಕಾರಲ್ಲಿ ಇಳಿದೀನಿ, ಫೈರಿಂಗ್ ಸ್ಟಾರ್ಟ್ ಆಗಿದೆ. ಭಾಳ ರೌಂಡ್ಗಳು ನಮ್ಮವರು ಮೋಸ್ಟ್ಲಿ ವಿಡಿಯೋ ಕೂಡ ಮಾಡಿರ್ಬೇಕು. ವಿಡಿಯೋ ಮಾಡಿದರೆ ನಮ್ಮವರು ಯಾರು ವಿಡಿಯೋ ಮಾಡಿದ್ದಾರೆ ಅದನ್ನು ಮೀಡಿಯಾದವ್ರು ಕೊಟ್ಬಿಟ್ಟಿನಿ. ಫೈರಿಂಗ್ ಮಾಡಿದ್ದನ್ನು ಸ್ಟ್ರೈಟರು ನಾನು ಕರೆಕ್ಟಾಗಿ ಕಾರ್ ಇಳಿದಿದ್ದೀನಿ, ಒಬ್ಬನ ಕೂಗ್ತಾ ಇದ್ದ ಜನಾರ್ದನಿಗೆ ಬಂದ ಅಂತೇಳಿ. ಬಂದ ತಕ್ಷಣ ಫೈರ್ ಮಾಡಿದ ತಕ್ಷಣ ಫೈರಿಂಗ್ ಸ್ಟಾರ್ಟ್. ಅಂದರೆ ವಿಷಯವಂತ ನಾರಾಯಣ್ ರೆಡ್ಡಿ ಬರುತ್ತೆ ಅವರ ಅಪ್ಪ, ನಾನು ದೊಡ್ಡ ಕ್ರಿಮಿನಲ್. ಬಳ್ಳಾರಿಯಲ್ಲಿ ನಾವು ಈ ಕ್ರಿಮಿನಲ್ ವಿರುದ್ಧನೇ ನಾನು ಮತ್ತು ಶಿವಾನಿ ನಮ್ಮ ಸಹೋದರ ಈ ಕ್ರಿಮಿನಲ್ಸ್ ರೌಡಿ ಗ್ಯಾಂಗ್ಗಳು ಅವನು ಹಿಂದೆ ಮರ್ಡರ್ಸ್ನೇ ಇಟ್ಕೊಂಡಿದ್ದಾನೆ, ಮರ್ಡರ್ಸ್ ಇಟ್ಕೊಂಡಿದ್ದಾನೆ, ಕೂಲಿಗಳು ಮಾಡೋದು ಇಟ್ಕೊಂಡಿದ್ದಾನೆ ಎಲ್ಲ. ಅವರಪ್ಪ ನಾರಾಯಣ್ ರೆಡ್ಡಿ ಏನು ಕ್ರಿಮಿನಲ್ ಇತ್ತು, ಮಗ ಕೂಡ ಅದೇ. ಇವತ್ತು ಅವ್ನು ಏನು ಅಂದ್ಕೊಂಡಿದ್ದ ಇವತ್ತು ಸೋಮಶೇಖರ್ ರೆಡ್ಡಿ, ಲಕ್ಷ್ಮೀ ಅವ್ರನ್ನ ಓಟ್ಗಳನ್ನ ತಂದಿದ್ರು. ಅವನು ನಮಗಿಂತ ಕಡಿಮೆನೇ, ಅವ್ನು ಸೋಲ್ತಾ ಇದ್ದ. ಅದೇ ಕೈಲಾಗ್ತಾ ಇಲ್ಲ, ಆ ಪುತ್ಳಿಯನ್ನು ಇಟ್ಕೊಂಡ್ಬಿಟ್ಟು ಏನೋ ಮಾಡಬೇಕಂತ ಹುಚ್ಚ ಹೇಳ್ತಿದ್ದಾನೆ.